ಏನು ಇವತ್ತು ಸುಮ್ನಾಡಿ ಗ್ರಾಮ ಪಂಚಾಯತಿ ಬೂತ್ನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ. ಅದಕ್ಕೆ ನಮ್ಮ ರೋಟರಿ ಮುಳಬಾಗಿಲು ಸೆಂಟ್ರಲ್ ಹಾಗೂ ವಂಶೋದಯ ಆಸ್ಪತ್ರೆ ಮತ್ತು ಅದೇ ರೀತಿ GEF ಮಿಷನ್ ಸೆಂಟರ್ ಮುಳಬಾಗಿಲು ಇವರ ಸಹಯೋಗದಿಂದ ಇವತ್ತು ಹೆಲ್ತ್ ಕ್ಯಾಂಪನ್ನು ನಮ್ಮ ಬೂತ್ನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ರೋಟರಿ ಮುಳಬಾಗಿಲು ಸೆಂಟ್ರಲ್ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಮಾಜಿ ಅಧ್ಯಕ್ಷರಾದ ನಮ್ಮ ರೋಟರಿ ಮಾಜಿ ಅಧ್ಯಕ್ಷರಾದ PS ರಮೇಶನವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ರೋಟರಿ ಹಿರಿಯರಾದ ಸುದರ್ಶನ್ ಬಾಬು ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ವಂಶೋದಯ ಹಾಸ್ಪಿಟಲಿನ ಹೇಮಂತ್ ಸರ್ ಅವರು ಆಗಮಿಸಿದ್ದಾರೆ. ಮತ್ತು ಈ ಶಾಲೆಯ ಮುಖ್ಯವಾದಂಥ ಸೌಭಾಗ್ಯ ಮೇಡಮ್ ಅವರು ಆಗಮಿಸಿದ್ದಾರೆ. ಮತ್ತು ನಮ್ಮ GEF ಮತ್ತು ಸಿಬ್ಬಂದಿ ಮತ್ತು ಎಲ್ಲ ಮೇಡಮ್ ದೀಪ ಮೇಡಮ್ ಅವರು ಆಗಮಿಸಿದ್ದಾರೆ. ಮತ್ತು ಸಿಬ್ಬಂದಿ ಮತ್ತು ವಂಶೋದಯ ಹಾಸ್ಪಿಟಲ್ ಸಿಬ್ಬಂದಿಗಳು ಮತ್ತು ಅದೇ ರೀತಿ ನಮಗೆಲ್ಲರಿಗೂ ಸಾಥ್ ಕೊಟ್ಟಂಥ ಫುಡ್ ಬ್ಯಾಂಕ್ ಮುಳಬಾಗಿಲು ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಸಹ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಮುದ್ದಿನ ಮಕ್ಕಳು ಮತ್ತು ಊರಿನ ಸಾರ್ವಜನಿಕರು ಮತ್ತು ಎಲ್ಲರಿಗೂ ಅದೇ ರೀತಿ ಮಾಧ್ಯಮ ಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ ಏನಿವತ್ತು ಒಂದು ಹೆಲ್ತ್ ಕ್ಯಾಂಪನ್ನು ಬಗ್ಗೆ ಸ್ವಲ್ಪ ಹೇಳ್ಬೇಕಂದ್ರೆ, ನಾವು ಗಡಿ ಭಾಗದಲ್ಲಿ ಹಳ್ಳಿಗಳಲ್ಲಿರುವಾಗ ನಮಗೆ ಏನೇ ಒಂದು ಆರೋಗ್ಯ ಪ್ರಾಬ್ಲಮ್ ಇದ್ರೂ ಸಹ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಬಾಗಿಲಲ್ಲಿ ನಮ್ಮ ಆರೋಗ್ಯವನ್ನು ವಿಚಾರಿಸಿ ನಮ್ಗೇನೆ ಹೆಲ್ತ್ ಬಗ್ಗೆ ಅವ್ರು ಇದು ಮಾಡಿ ನಮ್ಗೆ ಏನು ಬೇಕೋ ಅದೆಲ್ಲ ಮಾಡುವಂತಹ ಒಂದು ಹಾಸ್ಪಿಟಲ್ ನಮ್ಮ ಮನೆಗೆ ಬರ್ತದೆ. ನಿಜವಾಗ್ಲೂ ನಮ್ಮ ಬೂತ್ನಲ್ಲಿ ಮತ್ತು ಮುಳಬಾಗಿಲು ತಾಲೂಕಿನ ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಬೇಕು ಹಾಸ್ಪಿಟಲ್ ಅವ್ರಿಗೆ. ಯಾಕಂದರೆ ಅವ್ರು ನಮಗೆ ಎಷ್ಟು ನಮ್ಗೆ ಇದೊಂದು ಇದು ಮಾಡ್ತಾರೆ ಅಂದರೆ ಅವ್ರಿಗೊಂದು ಒಳ್ಳೆಯ ಒಂದು ಕೀರ್ತಿ ಬರಬೇಕು ನಮ್ಮ ತಾಲೂಕಲ್ಲಿ. ಅದೇ ರೀತಿ ಇವತ್ತು ವಂಶೋದಯ ಹಾಸ್ಪಿಟಲಿಂದ ನಾವು ಸುಮಾರು ನಾವು ಗೊತ್ತಂಗೆ ನಾನು ಒಂದು 25 ಒಂದು ಕ್ಯಾಂಪ್ಗಳನ್ನು ಮಾಡಿದ್ವಿ. ಒಳ್ಳೆಯ ಒಂದು ಮೆಡಿಸಿನ್ ಆಗಲಿ ಒಂದು ಅವ್ರಿಗೇನೇ ಪ್ರಾಬ್ಲಮ್ ಇದ್ರೂ ಸಹ ಇನ್ನೂ ಹೆಚ್ಚಿನ ರೀತಿಯೆಲ್ಲ ನಾನು ಬೇರೆ ಹಾಸ್ಪಿಟಲ್ ಕಲಿಸೋದಾಗಲಿ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಇವತ್ತು ವಂಶೋದಯ ಅನ್ನೋ ಕೂಡ ಒಂದು ಹೆಸರಾಗಿದೆ. ಒಂದು ಬಡವರ ಬಗ್ಗೆ ನಿಂತ್ಕೊಂಡಿದ್ದಾರೆ. ಒಳ್ಳೆಯ ಒಂದು ಆರೋಗ್ಯವನ್ನು ಒಂದು ತಪಾಸಣೆಯನ್ನು ಮಾಡಿಸ್ತಾ ಇದ್ದಾರೆ. ಇವತ್ತು ನಮ್ಮ ಎಲ್ಲ ಒಂದು ಪಂಚಾಯತ್ ಬಗ್ಗೆ ಆಗಲಿ, ನಮ್ಮ ತಾಲೂಕಲ್ಲಿ ನಮ್ಮ ರೋಟರಿ ಭವನಲ್ಲಾಗಲಿ, ಒಂದು ಹಳ್ಳಿಗಳಲ್ಲಾಗಲಿ ಇವತ್ತು ಮಕ್ಕಳಿಗೆ ಎಲ್ಲ ಚೆಕ್ ಮಾಡಿಸಿದ್ರೆ ಒಂದು ಕಣ್ಣಿನ ಪ್ರಾಬ್ಲಮ್ ಇರ್ಬೋದು, ಅವರು ಇವಾಗ ಚೆಕ್ ಮಾಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇರಲ್ಲ. ಅದಕ್ಕೋಸ್ಕರ ಇವಾಗ ಮಕ್ಕಳನ್ನು ಕೂಡ ಒಂದು ಶಾಲೆಯಲ್ಲಾಯಿತು, ನಮ್ಮ ಊರಿನ ಗ್ರಾಮಸ್ಥರು ಆಯಿತು, ಎಲ್ಲರೂ ಚೆಕ್ ಮಾಡ್ಕೊಂಡಾಗ ಏನಾರ ಪ್ರಾಬ್ಲಮ್ ಇದ್ರೆ ಅವ್ರು ತಿಳಿಸ್ತಾರೆ. ನಾವು ಬೇಕಾದ್ರೆ ಎಲ್ಲ ತೋರಿಸ್ಕೋಬೋದು. ನಮ್ಮ ಪ್ರಾಬ್ಲಮ್ ಗೊತ್ತಾಗಲ್ಲ. ಇವತ್ತೊಂದು ತಲೆನೋವು ಇದೆ ಅಂದರೆ ಅದು BP ಇರುತ್ತೆ ಅಂತ ಗೊತ್ತಿರಲ್ಲ. ಒಂದು ಎದೆ ನೋವು ಇದೆ ಅಂದರೆ ನಾವು ಗ್ಯಾಸ್ಟ್ರಿಕ್ ಅನ್ಕೊಂಡಿರ್ತೀವಿ. ಅದನ್ನು ಚೆಕ್ ಮಾಡಿದಾಗ ಅದು ಅವರು ನಮ್ಗೆ ತಿಳಿಸ್ತಾರೆ ಈ ಥರ ಇದೆ ಅಂತ. ಅವ್ರ ಕೈಲಾದಷ್ಟು ನಾವು ಫ್ರೀಯಾಗಿ ಮಾಡ್ಕೊಡ್ತಾರೆ. ನಾವಿಲ್ಲಾಂದ್ರೆ ನಮ್ಗೆ ಈ ಥರ ಇದೆ ಅಂದ್ರೂ ಸಹ ನಾವು ಬೇರೆ ಕಡೆ ತೋರಿಸ್ಕೊಳ್ಳೋಕ್ಕೂ ಒಂದು ಇದಾಗುತ್ತೆ. ಇವತ್ತು ಅವರು ನಮ್ಮ ಮನೆಗೆ ಬಂದು ಈ ಥರ ನಾವು ಹೆಲ್ತ್ ಚೆಕಪ್ ಮಾಡಿ ನಮಗೆ ಒಳ್ಳೆಯ ಕೆಲಸ ಮಾಡಿದಾಗ ನಾವು ಅದನ್ನು ಇದು ಮಾಡ್ಕೋಬೇಕು. ಇವತ್ತು ಉದಾಹರಣೆಗೆ ನನಗೆ ಕಣ್ಣು ಪ್ರಾಬ್ಲಮ್ ಇತ್ತು. ನೆನ್ನೆ ಚೆಕ್ ಮಾಡಿಸಿದಾಗ ಮೇಡಮ್ ಅವ್ರು ಹೇಳಿದ್ರು ಅದು ಸ್ವಲ್ಪ ಇದು ಮಾಡಿಸ್ಬೇಕು ಅಂತೇಳಿ. ಅದು ನನಗೆ ಗೊತ್ತಿಲ್ಲ. ಆ ಥರ ಎಲ್ಲರೂ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇವತ್ತು ಇನ್ನೂ ಒಂದು ವರ್ಷ ಆದರೆ ಅದು ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಂತ ಹೇಳಿದ್ರು. ನಾನೇ ತೋರಿಸ್ಕೊಂಡೆ, ನೋಡಿ ಇವಾಗ ನೋಡಿ ಗೊತ್ತಾಗ್ತದೆ. ಆ ಥರ ನಾವು ನೋಡ್ಸ್ಕೋಬೇಕು. ನಾನು ಸುಮಾರು ಕ್ಯಾಂಪ್ಗಳು ಮಾಡ್ತೇನೆ. ಎಲ್ಲಿ ಹೋದ್ರೂ ನಾನು ಚೆಕಪ್ BP ಆಗಲಿ, ಶುಗರ್ ಆಗಲಿ, ಏನೇ ಆಗಲಿ ಪ್ರಾಬ್ಲಮ್ ತೋರಿಸ್ಕೊತೀನಿ. ಅದು ತೋರಿಸ್ಕೊಂಡಾಗ ನಮಗೇನಿಲ್ಲ. ಒಂದು ಶುಗರ್ ಚೆಕ್ ಮಾಡ್ಕೊಂಡ್ರೆ 105 ಆಗ್ತದೆ, ಏನು ನಾರ್ಮಲ್ ಅಂದಾಗ ನಮಗೊಂದು ಧೈರ್ಯ ಆಗ್ತಲ್ಲ. ಆ ಥರ ನಾವೆಲ್ಲರೂ ಚೆಕಪ್ ಮಾಡ್ಕೋಬೇಕು. ಎಲ್ಲರೂ ಕೂಡ ಸಹ ಊರಿನ ಗ್ರಾಮಸ್ಥರು ಬಂದು ಚೆಕಪ್ ಮಾಡ್ಕೊಂಡು ಮಕ್ಕಳು ಎಲ್ಲರೂ ಚೆಕಪ್ ಮಾಡಿಸ್ಬೇಕು. ಇವಾಗ ಕಣ್ಣಿನ ತಪಾಸಣೆ ಅಂತ ಮಾಡ್ತಾ ಇದ್ದಾರೆ. ಅವರು ಒಳ್ಳೆಯ ಒಂದು ಇದು ಮಾಡ್ತಾರೆ. ಏನು ಪ್ರಾಬ್ಲಮ್ ಇದೆ, ಯಾವ ಥರ ಒಂದು ಮಕ್ಕಳಿಗೆ ಓದೋವಾಗ ಯಾವ ಥರ ಪ್ರಾಬ್ಲಮ್ ಇದೆ ಅಂತ ಅವರು ತಿಳಿಸ್ಕೊಡ್ತಾರೆ. ಇಲ್ಲಾಂದ್ರೆ ಅವ್ರಿಗೇನೋ ಗ್ಲಾಸ್ ಫ್ಲೆಕ್ಸ್ ಬೇಕಂತ ಬೇಕಾದ್ರೂ ಸಹ ಇದು ಕೊಡ್ತಾರೆ. ಅದನ್ನು ನಮ್ಮ ರೋಟರಿ ಇದನ್ನು ಕೂಡ ಫ್ಲೆಕ್ಸನ್ನು ಕೊಡಬೇಕಂದ್ರೆ ನಾವು ಫ್ರೀಯಾಗಿ ಕೊಡ್ತೀವಿ. ಇದಕ್ಕೂ ಮಕ್ಕಳು ಕೂಡ ಚೆಕ್ ಮಾಡಿಸಿ, ನೀವು ಎಲ್ಲರೂ ಚೆಕಪ್ ಮಾಡ್ತೀರಿ. ಊರಿನ ಗ್ರಾಮಸ್ಥರಲ್ಲಿ ಚೆಕಪ್ ಮಾಡಿಕೊಂಡು ಒಳ್ಳೇದಾಗತ್ತೆ. ಎಲ್ಲ ಕಡೆನೂ ಒಂದು ಪಂಚಾಯತ್ ಕಡೆಯಿಂದ ಒಂದು ಹಳ್ಳಿ ಕಡೆಯೂ ಒಂದು ಕ್ಯಾಂಪನ್ನು ಇದು ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಮೆಡಿಕಲ್ ದೇವರಾಜ್ ಅರಸ್ ಅವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಅದೇ ರೀತಿ ವಂಶದವರು ನಮಗೆ ಸಾಥ್ ಕೊಟ್ಟು ಎಲ್ಲೇ ಕಡೆ ನಾವು ರೋಟರಿಯಿಂದ ಒಂದು ಕಾರ್ಯಕ್ರಮ, ಒಂದು ಹೆಲ್ತ್ ಕಾರ್ಯಕ್ರಮ ಇಟ್ಬೇಕು ಅಂದರೆ ಅವರು ನಮ್ಮ ಜೊತೆಯಲ್ಲಿದ್ದು ಮಾಡೋಕ್ಕೆ ರೆಡಿ ಇದ್ದಾರೆ, ನಮ್ಮ ಜೊತೆಯಲ್ಲಿ ಬರ್ತಾರೆ. ಅದೇ ರೀತಿ ಇವಾಗ ನಮ್ಮ GEF ಅವರು ಕಣ್ಣಿನ ತಪಾಸಣೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲ ಕಡೆನೂ ಆಗಲಿ ಒಂದು ಬಡ ಅವರು ಇದಿರೋ ಕಡೆ ಚೆಕ್ ಮಾಡಿಸ್ಕೊಳ್ಳೋಣ ಒಳ್ಳೇದಾಗತ್ತೆ ಅಂತೇಳಿ
ಒಂದು ಎಲ್ಲ ಕಡೆನೂ ಮಾಡಿಸ್ತಾ ಇದ್ದೀವಿ. ಎಲ್ರಿಗೂ ಒಂದು ನಮ್ಗೆ ಒಳ್ಳೇದಾಗತ್ತೆ. ಎಲ್ಲರೂ ತಪ್ಪದೆ ಎಲ್ಲೇ ಹೆಲ್ತ್ ಕ್ಯಾಂಪ್ ಆದ್ರೂ ಸಹ ಚೆಕ್ ಮಾಡಿಸ್ಕೋಬೇಕು. ಆ ಚೆಕ್ ಮಾಡಿಸ್ಕೊಂಡಾಗ ನಮ್ಗೆ ಯಾವುದೇ ತೊಂದರೆ ಇಲ್ದಿರ ನಮ್ಗೆ ಒಳ್ಳೇದಾಗತ್ತೆ ಅಂತ ನಾವು ಇವತ್ತು ಈ ಚೆಕಪ್ ಹೆಲ್ತ್ ಚೆಕಪ್ ಅನ್ನ ಇಷ್ಟು ನಾವು ಒಂದು ಹಳ್ಳಿಗಳಲ್ಲಿ ಆಗಲಿ, ಒಂದು ಶಾಲೆಗಳಾಗಲಿ, ಒಂದು ನಮ್ಮ ರೋಟರಿ ಭವನದಲ್ಲಾಗಲಿ ಎಲ್ಲಾ ಕಡೆನೂ ಒಂದು ನಮ್ಮ PS ರಮೇಶ್ ಅವರು ಹೇಳಿದಾಗ ಮೋರ್ಚ್ ರೋಗದ ಒಂದು ಯಾರು ಗೊತ್ತಿರಲಿಲ್ಲ ಅಂತ ಒಂದು ಇದಾಯಿತು. ಏನಂದ್ರೆ ಇವತ್ತು ಒಂದು ಮೋರ್ಚ್ ರೋಗ ಅಂದ್ರೆ 8 ಜನರಿಗೆ ಒಂದು ಸಿಸರಿಂಗ್ ಅಂತ ಮಾಡಬೇಕಾಗಿತ್ತು. ಒಂದು ಸುಮಾರು 6 ಲಕ್ಷದಿಂದ 7 ಲಕ್ಷ ಆಗುತ್ತೆ. ಅವರು ಹಾಸ್ಪಿಟ್ಲಿಂದ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಇದರಲ್ಲಿ ಯಾವ ತರ ಆಸ್ಟರ್ ಹಾಸ್ಪಿಟಲ್ ಅವರು ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದಾರೆ. ಒಬ್ಬರಿಗೆ ಮಾಡ್ಬೇಕಂದ್ರೂ 6 ಲಕ್ಷದಿಂದ 7 ಲಕ್ಷ ಆಗುತ್ತೆ. ಅದೊಂದು 20 ಜನಕ್ಕೆ ಒಂದು 3 ವರ್ಷ ಮೆಡಿಸಿನ್ ಫ್ರೀ. ಅದು ಮೆಡಿಸಿನ್ ತಗೊಂಡ್ರೆ ಏನಾಗಲ್ಲ ಅಂತ ಅವ್ರಿಗೂ ಅದು ಯಾವ ಕಂಡೀಷನ್ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದನ್ನ ಆಪರೇಷನ್ ಮಾಡ್ಬೇಕಂತ ಆಪರೇಷನ್ ಮಾಡ್ತಾರೆ, ಇಲ್ಲಾಂದ್ರೆ ಒಂದು ತಿಂಗಳು 2 ತಿಂಗಳು ಮೆಡಿಸಿನ್ ತಗೊಂಡ್ರೆ ಕ್ಲಿಯರ್ ಆಗುತ್ತೆ ಅಂತ ಅವರು ಒಂದು ಸಜೆಷನ್ ಕೊಟ್ಟಿದ್ದಾರೆ ನಮಗೆ. ಅದನ್ನ ಇದು ಮಾಡ್ತಾರೆ. ನಿಜವಾಗ್ಲೂ ನಮಗೆ ಅವರು ಮುಳಬಾಲ್ ಬಂದು ಫಸ್ಟ್ ಇದೇ ತರ ಮಾಡಿ ಅವ್ರು ನಿಜವಾಗ್ಲೂ ಎಲ್ರಿಗೂ ನಾವು ಎಲ್ಲರೂ ಸೇರಿ ಟ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು 6 ಲಕ್ಷ 7 ಲಕ್ಷ ಅಂದ್ರೆ ಸುಮ್ಮನೆ ಅಂತಲ್ಲ, ಫ್ರೀಯಾಗಿ ಹೋಗಿ ಮಾರ್ಕ್ಸ್ ಕಳಿಸ್ತಾ ಇದ್ದಾರೆ, ಮೆಡಿಸಿನ್ ಕೊಡ್ತಾ ಇದ್ದಾರೆ. ಇವತ್ತು ಅದೇ ರೀತಿ ನಾವು ಇವತ್ತು ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ಎಲ್ಲಾ ಕಡೆನೂ ಮಾಡಿಸ್ತಾ ಇದ್ದೀವಿ ನಮ್ಮ ರೋಟರಿಯಿಂದ. ಮತ್ತು ಫುಡ್ ಬ್ಯಾಂಕ್ ಇದನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ವಂಶದವರು ಕೂಡ ನೋಡಿ ಎಲ್ಲ ಮೆಡಿಸಿನ್ ಗಿಡದೆಲ್ಲ ಎತ್ಕೊಂಡ್ ಬಂದಿದ್ದಾರೆ. ತೋರಿಸಿದಾಗ ಏನನ್ನ ಮೆಡಿಸಿನ್ ಬೇಕಂದ್ರೆ ಅಲ್ಲೇ ಮೆಡಿಸಿನ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಂತ ಫ್ರೀ ಕೊಟ್ಟು ಇದು ಮಾಡುವಂತ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ನಾವು ಎಲ್ಲ ತಪ್ಪದೆ ಎಲ್ಲ ಕಡೆನೂ ಮಾಡಿಸ್ಕೋಬೇಕು ಅಂತೇಳಿ ಈ 4 ಮಾತಾಡ್ಕೊಂಡು ಎಲ್ರಿಗೂ ನಮಸ್ಕರಿಸ್ತಾ. ಜೈ ಹಿಂದ್. ಅದೇ ರೀತಿ ನಮ್ಮ ರೋಟರಿ ಸದಸ್ಯರಾದ